ಇವತ್ತಿನ BGT ಬಾಕ್ಸಿಂಗ್ ಡೇ ಮ್ಯಾಚ್ ಇತ್ತಲ್ಲ ಗುರು, ಒಂಥರ ನೆಕ್ಸ್ಟ್ ಲೆವೆಲ್ ಅಂತೀನಿ. ನುಡಿದಂತೆ ನಡೆಯುವವನು ನಮ್ಮ ಸ್ಯಾಮ್ ಕಾನ್ಸ್ಟಸ್. ಏನ್ ಚಿಂದಿ ಬ್ಯಾಟಿಂಗ್ ಗುರು, ನಿಜವಾಗ್ಲು ಎಕ್ಸಲೆಂಟ್ ಬ್ಯಾಟಿಂಗ್ ಮಾತ್ರ. ಅವ್ರು ಮುಂಚೆನೆ ಸ್ಟೇಟ್ಮೆಂಟ್ ಕೊಟ್ಟಿದ್ರು, ನಾನು ಬೂಮ್ರಾಗೆ ಆಡ್ಬೇಕು ಅಂದ್ರೆ ಸಖತ್ ಎಕ್ಸೈಟ್ಮೆಂಟ್ ಆಗುತ್ತೆ, ನಾನು ಕಾಯ್ತಾ ಇದ್ದೀನಿ ಅಂತ. ಅವ್ರು ಏನ್ ಹೇಳಿದ್ರು ಇವತ್ತು ಅದನ್ನ ಪ್ರೂವ್ ಮಾಡ್ಕೊಂಡವ್ರೆ. ಇದ್ರಲ್ಲಿ ಗೊತ್ತಾಗುತ್ತೆ ಮಗ ಅವ್ರು ಮೆಂಟಲಿ ಎಷ್ಟು ಸ್ಟ್ರಾಂಗ್ ಆಗಿದ್ದಾರೆ ಅಂತ. ಸೊ ಒಬ್ಬ 19 ವರ್ಷದ ಹುಡುಗರಿಂದ ಈ ತರ ಅಪ್ರೋಚ್ ಬರುತ್ತೆ ಅಂದ್ರೆ ನಾವು ಮೆಚ್ಚಲೇಬೇಕಾಗುತ್ತೆ ಅವರ ಟ್ಯಾಲೆಂಟ್ ನ, ಅವರ ಮೈಂಡ್ ಸೆಟ್ ನ. ಇಲ್ಲಿ ಸುಮ್ನೆ ಪುಂಕ್ತಾ ಇಲ್ಲ, ಅವರ ಬ್ಯಾಟಿಂಗ್ ಅಪ್ರೋಚ್ ಆಗಿ ಅವರ ಸ್ಟೈಲ್ ಆಗ್ಲಿ ಸಖತ್ತಾಗಿತ್ತು ನಿಜವಾಗ್ಲು. ನೀವು ಮ್ಯಾಚ್ ನೋಡಿದ್ರೆ ಗೊತ್ತಾಗುತ್ತೆ, ಇಲ್ಲ ಹೈಲೈಟ್ಸ್ ನೋಡ್ಕೊಳ್ಳಿ. ನೋಡುವ ಮಗ ಇವತ್ತು BGT ಅಲ್ಲಿ ಏನೇನೆಲ್ಲ ಆಯ್ತು, ನಮ್ಮ ವಿರಾಟ್ ಕೊಹ್ಲಿ ಸೀನ್ಸ್ ಎಲ್ಲ ಆಗಿದಾವೆ. ಸೊ ನೀವಿನ್ನೂ ನಮ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿ ಮಗ, ಇಲ್ಲಾಂದ್ರೆ ಕನ್ನಡದ ಕ್ರಿಕೆಟ್ ನ ಕಳ್ಕೊಂತೀರಾ. ಇವತ್ತಿನ ಹೈಲೈಟ್ ನಿಜವಾಗ್ಲು ನಮ್ಮ ಸ್ಯಾಮ್ ಕಾನ್ಸ್ಟಸ್ ನ ಬ್ಯಾಟಿಂಗ್, ಎಕ್ಸಲೆಂಟ್ ಬ್ಯಾಟಿಂಗ್ ಮಗ. ನಿಜವಾಗ್ಲು ಎಂತ ಅಗ್ರೆಸಿವ್ ಅಪ್ರೋಚ್ ಅಂದ್ರೆ ಒಂದೇ ಒಂದು ಚೂರು ಭಯ ಇಲ್ಲ. ಅದು ಓಪನಿಂಗ್ ಗೆ ಬಂದ್ಬಿಟ್ಟು ಈ ತರ ಅಪ್ರೋಚ್ ಮಾಡ್ತಾರೆ. ಬೂಮ್ರಾ ಅಗೇನ್ಸ್ಟ್ ವರ್ಲ್ಡ್ ಕ್ಲಾಸ್ ಬೌಲರ್ ಮೇಲೆ ಈ ತರ ತರಾವರಿ ಏಟ್ ಹೊಡಿತಾರೆ ಅಂದ್ರೆ ಅಪ್ರಿಶಿಯೇಟ್ ಮಾಡ್ಲೇಬೇಕು. ಸೊ ಇವರು ಓಪನಿಂಗ್ ನ ರನ್ಸ್ ಹೊಡೆದು ಇನ್ನು ಉಳಿದಿರೋ ಬ್ಯಾಟ್ಸ್ಮನ್ ಗಳ ಪ್ರೆಷರ್ ಎಲ್ಲ ಕಮ್ಮಿ ಆಗಿದಾವೆ. ಇವತ್ತಿನ ಇವರ ಶಾಟ್ಸ್ ನ ಡೀಪ್ ಆಗಿ ಅಬ್ಸರ್ವ್ ಮಾಡ್ತಾ ಇದ್ರೆ ನೀವು, ಸ್ಕೂಪ್ ಶಾಟ್ ಹೊಡಿತಾರೆ ಮಗ, ಇದು ಮಾತ್ರ ನೆಕ್ಸ್ಟ್ ಲೆವೆಲ್. ಅದಾದ್ಮೇಲೆ ರಿವರ್ಸ್ ರ್ಯಾಮ್ ಶಾಟ್ ಹೊಡಿತಾರೆ. ನೋಡ್ಬಿಟ್ಟು ಕಳೆದೋದೆ, ಈ ತರ ಎಲ್ಲ ಆಡ್ತಾರ ಅಂತ. ನಮ್ಮ ಬೂಮ್ರಾ ಅವರು 4483 ಬಾಲ್ಸ್ ಆದ್ಮೇಲೆ ಒಂದು 6 ನ ಕನ್ಸಿಡರ್ ಮಾಡವ್ರೆ. ಓಕೆ, ವೆರಿ ಅನ್ಫಾರ್ಚುನೇಟ್ ಅಂತ ಹೇಳಕ್ ಆಗಲ್ಲ, ಬಟ್ ಇವರ ಬ್ಯಾಟಿಂಗ್ ಸ್ಟೈಲ್ ಹಂಗಿತ್ತು, ಇವರ ಅಪ್ರೋಚ್ ಹಂಗಿತ್ತು, ಇವರ ಮೈಂಡ್ ಸೆಟ್ ಹಂಗಿತ್ತು. ನಾನು ಇವತ್ತು ಬಂದು ಬೂಮ್ರಾ ಹೊಡಿತೀನಿ ಅನ್ನೋ ಅಪ್ರೋಚ್ ಅಲ್ಲೇ ಇದ್ರು. ಸೊ ಈ ತರ ಯಂಗ್ಸ್ಟರ್ಸ್ ಅಲ್ಲಿ ಬೇಕಾಗುತ್ತೆ ಮಗ. ಆಸ್ಟ್ರೇಲಿಯನ್ ಕ್ರಿಕೆಟ್ ಅವರು ಚಾನ್ಸ್ ಕೊಟ್ಟವ್ರೆ. ತುಂಬಾ ಜನ ಅಂತಾರೆ ಇವ್ರು ನೆಕ್ಸ್ಟ್ ಟ್ರಾವಿಸ್ ಹೆಡ್ ಆಗ್ತಾರ ಅಂತ. ಇಷ್ಟು ಬೇಗ ಜಡ್ಜ್ ಮಾಡಕ್ ಆಗಲ್ಲ. ಸೊ ಇದು ಟೂ ಫಾಸ್ಟ್ ಅಂತಾನೆ ಅಂತೀನಿ. ಆಸ್ಟ್ರೇಲಿಯಾದವರಿಗೆ ಓಪನಿಂಗ್ ನ ಪ್ರಾಬ್ಲಮ್ 50% ಸಾಲ್ವ್ ಆಗಿದೆ ಅನ್ಕೊಂತೀನಿ. ಯಾಕೆಂದ್ರೆ ಅವರಿಗೆ ಓಪನಿಂಗ್ ಅಲ್ಲಿ ರನ್ನೇ ಬರ್ತಾ ಇರ್ಲಿಲ್ವಲ್ಲ ಗುರು. ಅದಾದ್ಮೇಲೆ ನಮ್ಮ ಕಿಂಗ್ ಕೊಹ್ಲಿ ಇವತ್ತು ಸ್ವಲ್ಪ ಸ್ಲೆಡ್ಜಿಂಗ್ ಎಲ್ಲ ಮಾಡಕ್ ಹೋಗಿದ್ರು ಕಾನ್ಸ್ಟಸ್ ಜೊತೆಗೆ. ತುಂಬಾ ಜನ ಅಂತ ಇದಾರೆ ಕಿಂಗ್ ಕೊಹ್ಲಿ ಮಾಡಿದ ತಪ್ಪು, ಅಪ್ರಿಸಿಯೇಷನ್ ಮಾಡಬೇಕಿತ್ತು ಯಂಗ್ಸ್ಟರ್ ಗೆ ಅಂತ. ಬಟ್ ಆಸ್ ಅ ವಿರಾಟ್ ಕೊಹ್ಲಿ ಫ್ಯಾನ್, ನಾನೊಬ್ಬ ವಿರಾಟ್ ಫ್ಯಾನ್ ಮಗ. ಆನೆಸ್ಟ್ಲಿ ಇಲ್ಲಿ ಸರಿ ತಪ್ಪು ನೋಡೋದ್ ಬಿಟ್ಟು, ಅಲ್ಲಿ ಫಸ್ಟ್ ನಮಗೆ ವಿಕೆಟ್ಸ್ ಬರ್ತಾ ಇಲ್ಲ ಮಗ. ಓಕೆನಾ, ಸೀರಿಯಸ್ಲಿ ನಮಗೆ ಅಲ್ಲಿ ವಿಕೆಟ್ಸ್ ಬರ್ತಾ ಇಲ್ಲ. ಸೊ ವಿಕೆಟ್ಸ್ ಬರ್ತಾ ಇಲ್ಲ ಅಂದ್ರೆ ಫ್ರಸ್ಟ್ರೇಷನ್ ಆಗುತ್ತೆ. ಸೊ ಸ್ಲೆಡ್ಜಿಂಗ್ ಮಾಡ್ತಾರೆ. ಅದೇ ಈಗ ಆಸ್ಟ್ರೇಲಿಯಾದವ್ರು ಮಾಡ್ತಾ ಇದ್ರೆ ಅದು ಆಸ್ಟ್ರೇಲಿಯಾದವರ ಹುಟ್ಟು ಗುಣ ಅಂತೀವಿ. ಅವರು ಮುಂಚೆಯಿಂದನೂ ಸ್ಲೆಡ್ಜಿಂಗ್ ಮಾಡ್ತಾನೆ ಬರ್ತಾವ್ರೆ, ಅದು ಅವ್ರಿಗೆ ಅಭ್ಯಾಸ, ಅವ್ರು ಮಾಡ್ಬೋದು. ಅವ್ರಿಗೆ ಒಂಥರ ನ್ಯಾಯ, ನಮಗ್ ಒಂಥರ ನ್ಯಾಯನಾ. ಸ್ಯಾಮ್ ಕಾನ್ಸ್ಟಸ್ ಗೆ ವಿರಾಟ್ ಕೊಹ್ಲಿ ಅಂದ್ರೆ ಇಷ್ಟ ಅಂತೆ. ಸೊ ನಾನ್ ಹೇಳೋದು, ಇಷ್ಟ ಆದ್ರೆ ಏನಾಯ್ತಪ್ಪ, ನಮ್ ವಿರಾಟ್ ಇರೋದೇ ಹಿಂಗೆ. ಮುಂಚೆ ಇದ್ದಿದ್ ವಿರಾಟ್ ಕೊಹ್ಲಿನೂ ಹಿಂಗೆ ಇದ್ದಿದ್ದು. ಸೊ ಈಗ ಸ್ವಲ್ಪ ಸ್ಲೆಡ್ಜಿಂಗ್ ಮಾಡೋದೆಲ್ಲ ಡೌನ್ ಆಗಿದೆ ಅಷ್ಟೇ. ಬಿಟ್ರೆ ನಮ್ಮ ಮುಂಚೆ ಇದ್ದಿದ್ ವಿರಾಟ್ ಕೊಹ್ಲಿ ಬಂದ್ರೆ ಇದರ ಅಪ್ಪ ಅಂತೀನಿ. ಅದು ಆಸ್ಟ್ರೇಲಿಯಾ ಅಂತ ಬಂದಾಗ ಪ್ರತಿ ಸಲನು ಹೇಳ್ತೀನಿ, ವಿರಾಟಿಗೆ ಆ ನರ್ವ್ಸ್ ಅನ್ನೋದು ಗಟ್ಟಿ ಆಗುತ್ತೆ, ಸ್ಟ್ರಾಂಗ್ ಆಗುತ್ತೆ. ನೆಕ್ಸ್ಟ್ ಏನಿಲ್ಲ ಮಗ, ನಮ್ಮ ವಿರಾಟ್ ಅವರ ಬ್ಯಾಟಿಂಗ್ ರನ್ಸ್ ಬರ್ಬೇಕು ಅಷ್ಟೇ. ಸೊ ಆಸ್ಟ್ರೇಲಿಯನ್ ಕಮೆಂಟೇಟರ್ಸ್ ಆಗ್ಲಿ, ರಿಕಿ ಪಾಂಟಿಂಗ್ ಆಗ್ಲಿ, ಈ ತರ ಎಲ್ಲ ಮಾಡಬಾರ್ದು ಒಬ್ಬ ಲೆಜೆಂಡರಿ ಪ್ಲೇಯರ್ ಅಂತ. ಅದಾದ್ಮೇಲೆ ರಿಕಿ ಪಾಂಟಿಂಗ್ ಮಗ ಹೇಳ್ತಿರೋದಿಂತ ಮಾತು, ರಿಕಿ ಪಾಂಟಿಂಗ್ ಮಾಡಿದ್ದೇನು ಮತ್ತೆ ಹರ್ಭಜನ್ ಸಿಂಗ್ ಗೆ 1998ರಲ್ಲಿ ಆ ಚಿಕ್ಕ ಹುಡ್ಗಂಗ್ ಬಂದ್ಬಿಟ್ಟು ಆ ತರ ಎಲ್ಲ ಮಾಡೋರಲ್ಲ, ಆ ಚಿಕ್ಕ ಹುಡ್ಗಂಗ್ ಬಂದ್ಬಿಟ್ಟು ಹೆದರ್ಸೋದಲ್ಲ. ಅವತ್ ಅವ್ರು ಮಾಡಿದ್ದು ಅದನ್ನೇ, ಇವತ್ತು ಇವ್ರು ಮಾಡ್ತಾ ಇರೋದು ಅದನ್ನೇ. ಫಸ್ಟ್ ಯಾರಿಗೆ ಹೇಳ್ತಾ ಇದಾರೆ ಅಂತ ನೋಡ್ಕೋಬೇಕು. ಇವತ್ತು ಮಾನಸ್ ಲಬುಶೇನು ಅಷ್ಟೇ ಚೆನ್ನಾಗಿ ಆಡಿದ್ರು. ಸಿರಾಜ್ ನ ಒಂದ್ ಬಾಲ್ ಸರಿಯಾಗಿ ಬಿತ್ತು ಗುರು ಲಬುಶೇನಿಗೆ. ಅದಾದ್ಮೇಲೆ ವಾಷಿಂಗ್ಟನ್ ಸುಂದರ್ಗೆ ವಿಕೆಟ್ ಸಿಕ್ತು ಮಗ. ಸೀರಿಯಸ್ಲಿ ಸ್ಟೀವನ್ ಸ್ಮಿತ್ ಮಾತ್ರ ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಏನ್ ಗುರು ಶಾಟ್ಸ್ ಮಾತ್ರ, ಫಾರ್ಮ್ ಅಲ್ಲೇ ಇರ್ಲಿಲ್ಲ ಈ ವ್ಯಕ್ತಿ, ಒಂದೇ ಸಲ ಫಾರ್ಮಿಗೆ ಬಂದು ತರಾವರಿ ಏಟ್ ಹೊಡಿತವ್ರೆ ನಮ್ ಮುಂದೆ. ಅದು ಮೆಲ್ಬೋರ್ನ್ MCG ಅಂತ ಬಂದಾಗ ಸ್ಟೀವನ್ ಸ್ಮಿತ್ ನ ಫೇವರೇಟ್ ಸ್ಟೇಡಿಯಂ ಇದು. ನಾಳೆ ಮಾತ್ರ ಇವ್ರನ್ನ ಬೇಗ ಎತ್ತಲಿಲ್ಲ ಅಂದ್ರೆ ಸೆಂಚುರಿ ಪಕ್ಕಾ ಬರಸ್ತಾರೆ. ಟ್ರಾವಿಸ್ ಹೆಡ್ ಮಾತ್ರ ಇವತ್ತು ಮಗ ನಂಗೆ ಖುಷಿ ಆಗೋಯ್ತು. ಜಾಸ್ಪ್ರೀತ್ ಬುಮ್ರಾ ಹಾಕಿದ ಬಾಲ್, ಏನ್ ಬಾಲ್ ಗುರು ಅದು, ಲೈಟ್ ಸ್ವಲ್ಪ ಟರ್ನ್ ಆಗಿದೆ ಅಷ್ಟೇ. ಬಿಟ್ರೆ ಕ್ಲೀನ್ ಸ್ಟಂಪ್ಸ್. ಇದೇ ಬಾಲಿಂಗ್ ನೋಡಿ ಟ್ರಾವಿಸ್ ಹೆಡ್ ಅವರು ಔಟ್ ಆಗೋದು. ಇದನ್ನೇ ಪ್ಲಾನಿಂಗ್ ಅನ್ನೋದು, ಇದನ್ನೇ ಎಕ್ಸಿಕ್ಯೂಷನ್ ಅನ್ನೋದು. ಅದಕ್ಕೆ ಬೂಮ್ರಾ ವರ್ಲ್ಡ್ಸ್ ನಂಬರ್ 1 ಬೌಲರ್ ಅಪ್ಪ. ಇವತ್ತು ಆಸ್ಟ್ರೇಲಿಯಾದವರು 311ಕ್ಕೆ 6. ನಾಳೆ ಮಗ ಆದಷ್ಟು ಬೇಗ ವಿಕೆಟ್ಸ್ ತೆಗಿಲೇಬೇಕು, ಇಲ್ಲಾಂದ್ರೆ ನಮಗ್ ಕಷ್ಟ ಆಗುತ್ತೆ. ಆಮೇಲೆ ನಮ್ಮ ಇಂಡಿಯನ್ ಬ್ಯಾಟಿಂಗ್ ಮೇಲೆ ನಿಂತಿದೆ, ಯಾವ ತರ ಅಪ್ರೋಚ್ ತಗೊಂತಾರೆ, ಯಾವ ತರ ರನ್ಸ್ ಹೊಡಿತಾರೆ, ರೋಹಿತ್ ಶರ್ಮಾ ಅವರು ಓಪನಿಂಗ್ ಬಂದ್ರೆ ಯಾವ ತರ ಆಡ್ತಾರೆ. ಸೊ ಇವೆಲ್ಲ ಡಿಪೆಂಡ್ ಆಗುತ್ತೆ. ಏನ್ ಮಾಮ್ಸ್ ಇವತ್ತು ಡೇಟು ಇಂಡಿಯಾ ಕಡೆ ಹೋಗ್ತಾ ಇತ್ತು ಅಂತ ಸಿಕ್ಕಾಪಟ್ಟೆ ಖುಷಿ ಆಗಿತ್ತು ಗುರು ನಿಜವಾಗ್ಲು. ನೋಡ್ತಾನೆ ಮ್ಯಾಚ್ ರಿವರ್ಸ್ ಆಯ್ತಲ್ಲ ಮಗ. ಜೈಸ್ವಾಲ್ಗೆ ಯಾಕೆ ಮಗ ಬೇಕಿತ್ತು ಆ ರನ್ನು, ಸುಮ್ನೆ ಸೆಂಚುರಿ ಮಾಡ್ತಾ ಇದ್ರು ನಿಜವಾಗ್ಲು. ಸೊ ಇವತ್ತಿನ ಡೇ 2 ಅಲ್ಲಿ ಸ್ಟೀವನ್ ಸ್ಮಿತ್ ಅವರು ಅವರ ಫಾರ್ಮ್ ನ ಕಂಟಿನ್ಯೂ ಮಾಡ್ತಾ ಇದ್ರು. ಸ್ಟೀವನ್ ಸ್ಮಿತ್ ಕ್ಲಾಸಿಕಲ್ ನಾಕ್ ಆಡಿದ್ದು. ಏನ್ ಮಗ ಇವರು ಫಾರ್ಮಿಗೆ ಬಂದ್ಬಿಟ್ಟು ಸೆಂಚುರಿ ಮೇಲೆ ಸೆಂಚುರಿ ಹೊಡಿತವ್ರೆ. ಆದ್ರೆ ಸ್ಮಿತ್ ಅವ್ರು ಔಟ್ ಆಗಿದ್ದು ಒಂಥರ ಅನ್ಲಕ್ಕಿ ಡಿಸ್ಮಿಸಲ್ ಅಂತಾನೆ. ಔಟ್ ಆಗೋ ಬಾಲ್ ಏನಲ್ಲ, ಅದು ಮಿಸ್ ಆಗಿ ಔಟ್ ಆಗಿದ್ದು. ಬಟ್ 140 ಕ್ಲಾಸಿಕಲ್ ನಾಕ್, ಇದು ಅಪ್ರಿಶಿಯೇಟ್ ಮಾಡ್ಲೇಬೇಕು. ಅದಾದ್ಮೇಲೆ ಯಾರಿಂದನೂ ಅಷ್ಟು ರನ್ಸ್ ಬಂದಿಲ್ಲ. ಟೋಟಲ್ ಆಗಿ ಆಸ್ಟ್ರೇಲಿಯಾದವರು 474ಕ್ಕೆ ಆಲ್ ಔಟ್ ಆದ್ರು. ಈಗ ಮಜಾ ಇರೋದು ಮಗ ನಮ್ಮ ಇಂಡಿಯನ್ ಬ್ಯಾಟಿಂಗ್. ನಾನು ಸಿಕ್ಕಾಪಟ್ಟೆ ಹೋಪ್ ಅಲ್ಲಿದ್ದೆ, ಇವತ್ತು ರೋಹಿತ್ ಅವ್ರು ಕಮ್ ಬ್ಯಾಕ್ ಮಾಡಬಹುದು, 50 ಆದ್ರೂ ಮಾಡಬಹುದು ಅಂತ ಒಂದು ಸಿಕ್ಕಾಪಟ್ಟೆ ಹೋಪ್ಸ್ ಅಲ್ಲಿದ್ದೆ ಮಗ. ನಮ್ಮ ರೋಹಿತ್ ಅವ್ರಿಗೆ ಏನ್ ಪ್ರಾಬ್ಲಮ್ ಅಂತಾನೆ ಗೊತ್ತಾಗ್ತಾ ಇಲ್ಲ. ಇವರಿಗೆ ಮಿಡ್ಲ್
ಮಿಡ್ಲ್ ಬ್ಯಾಟಿಂಗು ಆಗ್ತಾ ಇಲ್ಲ, ಓಪನಿಂಗು ಆಗ್ತಾ ಇಲ್ಲ, ಈ ತರ ರನ್ಸ್ ಮಾಡ್ತಾ ಇಲ್ಲ ಅಂದ್ರೆ ಟೀಮ್ ಗೆ ಪ್ರೆಷರ್ ಆಗಿ ಆಗುತ್ತೆ ಮಗ. ಸೀರಿಯಸ್ಲಿ ಏನ್ ಮಾಮ್ಸ್ ಇವರಿಗೆ ರನ್ನೇ ಬರ್ತಾ ಇಲ್ಲ ಅವ್ರ ಬ್ಯಾಟ್ ಇಂದ. ತುಂಬಾ ಅಂದ್ರೆ ತುಂಬಾ ಬೇಜಾರಾಗುತ್ತಪ್ಪ ಹಿಂಗಾದ್ರೆ. ಬಟ್ ಟೀಮ್ ಮ್ಯಾನೇಜ್ಮೆಂಟ್ ಏನ್ ಮಾಡ್ತಾವ ನಂಗಂತೂ ಗೊತ್ತಿಲ್ಲ. ಅದಾದ್ಮೇಲೆ ಇಬ್ರು ಕಚ್ಕೊಂಡಿದ್ರು ಮಗ, ಯಶಸ್ವಿ ಜೈಸ್ವಾಲ್ ಜೊತೆಗೆ KL ರಾಹುಲ್ ಒಳ್ಳೆ ಫಾರ್ಮ್ ಅಲ್ಲೇ ಕಾಣ್ತಾ ಇದ್ರು. ಬಾಲ್ ನ ಸಖತ್ತಾಗಿ ಸ್ಟ್ರೈಕ್ ಮಾಡ್ತಾ ಇದ್ರು, ಸೂಪರ್ ಶಾಟ್ಸ್ ಹೊಡಿತಾ ಇದ್ರು. ಪ್ಯಾಟ್ ಕಮಿನ್ಸ್ ನ ಬಾಲ್ ಬಂತಲ್ಲ ಗುರು, ಬುಲೆಟ್ ಬಂದಂಗ್ ಬಂತು. ಇದು KL ರಾಹುಲ್ ನ ಫಾಲ್ಟ್ ಅಂತೂ ಅಲ್ವೇ ಅಲ್ಲ, ಅಬ್ಸಲ್ಯೂಟ್ಲಿ ಗುಡ್ ಬಾಲ್ ಅಂತೀನಿ. ಸಖತ್ತಾಗಿರೋ ಡೆಲಿವರಿ ಅದು ಅಷ್ಟೇ. ಸೊ KL ರಾಹುಲ್ ಅವರು ಔಟ್ ಆಗ್ಬೇಕಾಯ್ತು. ಅದಾದ್ಮೇಲೆ ಮಗ 100 ಪಾರ್ಟ್ನರ್ಶಿಪ್ ಬಂದಿದ್ದು ನಮ್ಮ ಜೈಸ್ವಾಲ್ ಜೊತೆಗೆ ವಿರಾಟ್ ಅವರು ಮಸ್ತ್ ನೆಕ್ಸ್ಟ್ ಲೆವೆಲ್ ಅಲ್ಲೇ ಬ್ಯಾಟಿಂಗ್ ಮಾಡ್ತಾ ಇದ್ರು. ನಮ್ಮ ವಿರಾಟ್ ನ ಬ್ಯಾಟಿಂಗ್ ಇವಾಗ ಖುಷಿ ಆಯ್ತು. ಯಾಕೆ ಗೊತ್ತಾ, 4th 5th ಸ್ಟಂಪ್ ಅಲ್ಲಿ ಬಾಲ್ ಬಂದ್ರೆ ಬಿಡ್ತಾ ಇದ್ರು. ಸೊ ಅವ್ರಿಗೆ ಯಾವ ಬಾಲ್ ಆಡ್ಬೇಕು ಅನ್ಸುತ್ತೆ ಅದು ಮಾತ್ರ ಸ್ಟ್ರೈಕ್ ಮಾಡ್ತಾ ಇದ್ರು ಅಷ್ಟೇ. ಅದು ಬಿಟ್ಟು ಸಖತ್ತಾಗಿ ನಾಕ್ ಆಡ್ತಾ ಇದ್ರು ಇಬ್ರುನು. ಜೈಸ್ವಾಲ್ ಮಾತ್ರ ಇವತ್ತು ಹಂಗೆ ಬಾಲ್ ಬರ್ತಾ ಇದ್ದಂಗೆ ಗುದ್ದುತ್ತಾ ಇದ್ರು, ಫಿಯರ್ಲೆಸ್ ಕ್ರಿಕೆಟ್ ಆಡ್ತಾ ಇದ್ರು. ಜೈಸ್ವಾಲ್ ನ ಅಪ್ರೋಚ್ ಮಾತ್ರ ನಂಗೆ ಇಷ್ಟ ಆಯ್ತು. ಸರಿ, ಜೈಸ್ವಾಲ್ ಅಗ್ರೆಸಿವ್ ಅಪ್ರೋಚ್ ಇಂದಾನೆ 50 ಆಯ್ತು. ಅದಾದ್ಮೇಲೆ ವಿರಾಟ್ ಅವರು ಸಾಥ್ ಕೊಡ್ತಾ ಇದ್ರು. ಅದೇನಾಯ್ತು ಏನೋ ಮಗ, ಕಾನ್ವರ್ಸೇಷನ್ ಮಿಡ್ಲ್ ಅಲ್ಲಿ ವಿರಾಟ್ ಜೈಸ್ವಾಲ್ ಕಡೆ ನೋಡ್ತಾನೆ ಇಲ್ಲ, ಜೈಸ್ವಾಲ್ ಓಡ್ ಬಂದ್ಬಿಟ್ಟವ್ರೆ. ಸೊ ಅದಾದ್ಮೇಲೆ ರನ್ ಔಟ್ ಆಗ್ಬೇಕಾಯ್ತು. ಲಿಟ್ರಲಿ ಇದು ಎಷ್ಟು ಬೇಜಾರಾಯ್ತು ಅಂದ್ರೆ ಟೆಸ್ಟ್ ಅಲ್ಲಿ ರನ್ ಔಟ್ ಆಗ್ಲೇಬಾರ್ದು ಮಗ ನಿಜವಾಗ್ಲು. ಯಾಕೆ ಅಂದ್ರೆ ಆರಾಮಾಗಿ ಸೆಂಚುರಿ ಮಾಡಬಹುದಿತ್ತು, ಒಳ್ಳೆ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗಿತ್ತು. ಇಂತ ಟೈಮ್ ಅಲ್ಲಿ ರನ್ ಔಟ್ ಬೇಕಿತ್ತ ಅಂತ ಅನ್ನಿಸ್ತು. ಸೊ ಸಖತ್ ಡಿಸಪಾಯಿಂಟ್ಮೆಂಟ್ ಆಯ್ತು. ಅದಾದ್ಮೇಲೆ ಸರಿ, ನಮ್ಮ ವಿರಾಟ್ ಹೆಂಗೋ ನಿಂತವ್ರಲ್ಲ, ಅವ್ರಾದ್ರು ಒಂದ್ ಅರ್ಧ ಶತಕ ಹೊಡಿತಾರ ಅಂತ ಕಾಯ್ತಾ ಇದ್ವಿ. ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ ಬಿತ್ತು. 1 brings 2 ಅಂತಾರಲ್ವಾ ಕ್ರಿಕೆಟ್ ಅಲ್ಲಿ, ಅದೇ ತರ ಆಗೋಯ್ತು. ಸಡನ್ ಆಗಿ ಇಂಡಿಯಾದವರು ಬ್ಯಾಕ್ ಫುಟ್ ಗೆ ಬಂದ್ರು. ನನಗೆ ರನ್ ಔಟ್ ಆಗ್ಬಾರ್ದಿತ್ತು ಅನ್ಸ್ತು ಮಗ ನಿಜವಾಗ್ಲು. ಇಲ್ಲಾಂದ್ರೆ ಈ ವಿಕೆಟ್ಸ್ ಬರ್ತಾ ಇರ್ಲಿಲ್ಲ. ಒಳ್ಳೆ ಮೊಮೆಂಟಮ್ ಇತ್ತು ನಮ್ಮ ಇಂಡಿಯಾ ಕಡೆ. ನೈಟ್ ವಾಚ್ ಮ್ಯಾನ್ ಆಗಿ ನಮ್ಮ ಆಕಾಶ್ ದೀಪ್ ಬಂದ್ರು. ಬಟ್ ಅವರಿಂದ ಏನೋ ಕಾಂಟ್ರಿಬ್ಯೂಷನ್ ಕೊಡಕ್ಕಾಗಿಲ್ಲ. ಯಾಕಂದ್ರೆ ಆ ಲೈನ್ ಲೆಂತ್ ಆ ತರ ಬೀಳ್ತಾ ಇತ್ತು ಆಸ್ಟ್ರೇಲಿಯನ್ ಬೌಲರ್ಸ್. ಸೊ ಏನು ಮಾಡಕ್ ಆಗ್ತಾ ಇರ್ಲಿಲ್ಲ. ಬಟ್ ಈಗ ಜಡೇಜಾ ಹಾಗೂ ರಿಷಬ್ ಪಂತ್ ಅವ್ರು ಇದಾರೆ. ಸೊ ಅವ್ರ ಕಡೆಯಿಂದ ಸ್ವಲ್ಪ ಪಾರ್ಟ್ನರ್ಶಿಪ್ ಬಂದ್ರೆ ಹೆಂಗೋ ನಾವು ಸ್ಕೋರ್ ಬೋರ್ಡ್ ನ ತಳ್ಬಹುದು. ನಾಳೆ ಬೆಳಿಗ್ಗೆ ಆದಷ್ಟು ಸ್ವಲ್ಪ ಪೇಷನ್ಸ್ ಇಂದ ಆಡಬೇಕು ಅಂತೀನಿ. ಸೊ ಇದು ಬಿಟ್ಟು ಮಗ, ಆಸ್ಟ್ರೇಲಿಯನ್ ಮೀಡಿಯಾದು ಯಾಕೋ ತಿಕ್ಕಾಕಾಂಚಲಿ ಜಾಸ್ತಿ ಆಗಿದಾವೆ. ಇವತ್ತಿನ ಆಸ್ಟ್ರೇಲಿಯನ್ ಪೇಪರ್ ಅಲ್ಲಿ ಕ್ಲೌನ್ ಕೊಹ್ಲಿ ಅಂತ ಹೆಡ್ಲೈನ್ಸ್ ಬಂದಿದೆ. ಇವೆಲ್ಲ ನೋಡ್ತಾ ಇದ್ರೆ ನೆನೆ ವಿರಾಟ್ ಮಾಡಿದ್ರು ಸರಿನೇ ಅಂತ ಅನ್ನಿಸ್ತು ಮಗ. ಅವರ ಮೆಡಿಸಿನ್ ನ ಅವರಿಗೆ ಕೊಡ್ಬೇಕು. ನಾನ್ ಹೇಳೋದು ಯಂಗ್ಸ್ಟರ್ ಗೆ ಈ ತರ ಮಾಡೋದು ತಪ್ಪಂದ್ರೆ ಅವತ್ತು ರಿಕ್ಕಿ ಪಾಯಿಂಟಿಂಗ್ ಮಾಡಿದ್ದು ತಪ್ಪಪ್ಪ. ಅವೆಲ್ಲ ನಾವು ನೋಡಂಗಿದ್ರೆ ನಮ್ಮ ನ್ಯೂಸ್ ಪೇಪರ್ ಅಲ್ಲಿ ಫ್ರಂಟ್ ಪೇಜ್ ಅಲ್ಲೇ ಹಾಕ್ಬೇಕು ದೊಡ್ಡದಾಗಿ. ಇರ್ಲಿ ಬಿಡಿ, ನಮ್ಗೇನು ಆಸ್ಟ್ರೇಲಿಯಾದವರು ತಿಕ್ಕಕ್ಕೆ ಮೆಣಸಿನಕಾಯಿ ಇಟ್ಕೊಂಡವ್ರೆ. ಬಟ್ ನಲ್ಲಿ ಸೀರೀಸ್ ವಿನ್ ಆಗ್ಲೇಬೇಕು ಗುರು, ಏನೇ ಆಗ್ಲಿ. ಅದಾದ್ಮೇಲೆ ಇವತ್ತು ನ್ಯಾಥನ್ ಲಯನ್ ಅವರು KL ರಾಹುಲ್ಗೆ ಒಂದು ಫನ್ನಿ ಕ್ವಶನ್ ಕೇಳಿದ್ರು, ಯಾಕಪ್ಪ 1 ಡೌನ್ ಬಂದಿದ್ಯಾ, ಓಪನಿಂಗ್ ಯಾಕೆ ಬಂದಿಲ್ಲ ಅಂತ. ಏನು ಮಾಡಂಗಿಲ್ಲ, ಇಲ್ಲಿ ಬಲಿಕ ಬಕ್ರ ಆಗದ್ ನಮ್ಮ KL ರಾಹುಲ್ ಮಾತ್ರ. ಅವ್ರ ಪರ್ಫಾರ್ಮೆನ್ಸ್ ಮಾಡ್ಲಿ ಬಿಡ್ಲಿ, ಗೂಬೆ ಕೂಸದ್ ಮಾತ್ರ ನಮ್ಮ KL ರಾಹುಲ್ ಈಗ ಅಷ್ಟೇ. ಸೊ ಇವತ್ತಿನ ಮ್ಯಾಚ್ ಬಗ್ಗೆ ನಿಮಗೆ ಏನ್ ಅನ್ಸ್ತು ಅಂತ ಕಮೆಂಟ್ ಹಾಕಿ ಮಗ. ಜೊತೆಗೆ ಟೆಲಿಗ್ರಾಮಿಗೆ ಜಾಯ್ನ್ ಆಗಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಜಾಯ್ನ್ ಆಗಿ. ನನ್ನ ಮುಂದಿನ ವಿಡಿಯೋ ಬರೋ ತನಕ ಕ್ರಿಕೆಟ್ ನೋಡ್ತಾ ಇರಿ, ಆಡ್ತಾ ಇರಿ. ಬಾಯ್.